ಹುಬ್ಬಳ್ಳಿಯಲ್ಲಿ ಅಂಜಲಿ ಕೊಲೆ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮೈಸೂರಿಗೆ ಹೋಗಿ ಆರೋಪಿಯನ್ನ ಭೇಟಿಯಾಗಿದ್ಲಂತೆ ಅಂಜಲಿ. 3-4 ಬಾರಿ ಮೈಸೂರಿನಲ್ಲಿ ಗಿರೀಶ್ ಭೇಟಿಯಾಗಿದ್ದಂತ ಅಂಜಲಿ ಹುಬ್ಬಳ್ಳಿಯಲ್ಲಿ ಅಂಜಲಿಯನ್ನ ಚೂರಿಯಿಂದ ಚುಚ್ಚಿ ಕೊಲೆಯನ್ನ ಮಾಡಿದ್ದ ಗಿರೀಶ್. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳು ಈಗ ಹೊರಗಡೆ ಬರ್ತಾ ಇದೆ. ತನಿಖೆ ಆದ ಬಳಿಕ 3-4 ಬಾರಿ ಮೈಸೂರಿಗೆ ಹೋಗಿ ಗಿರೀಶ್ನನ್ನ ಭೇಟಿಯಾಗಿದ್ದಂತೆ ಅಂಜಲಿ. ಚಾರ್ಜ್ ಶೀಟ್ನಲ್ಲಿ ಮಹತ್ವದ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. 2024ರ ಏಪ್ರಿಲ್ನಲ್ಲಿ ಇಬ್ಬರ ನಡುವೆ ಮನಸ್ತಾಪ ಉಂಟಾಗಿತ್ತು. ನಂತರ ಗಿರೀಶ್ ಕರೆಯನ್ನ ಸ್ವೀಕರಿಸಿಲ್ಲ ಅಂಜಲಿ. ಈ ವಿಚಾರ ಮುಂಚೆ ಗೊತ್ತಿತ್ತು. ಆದ್ರೆ ಅಂಜಲಿ ಮೈಸೂರಿಗೆ ಹೋಗಿ 3-4 ಬಾರಿ ಭೇಟಿಯಾಗಿದ್ದಂತ ವಿಚಾರ ಗೊತ್ತಾಗಿರಲಿಲ್ಲ. ಅದು ಈಗ ಗೊತ್ತಾಗ್ತಾ ಇದೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆದ ಬಳಿಕ ಗಿರೀಶ್ನ ಫೋನ್ ನಂಬರ್ ಬ್ಲಾಕ್ ಮಾಡಿದ್ದಂತ ಮಾಹಿತಿ. ಆತನ ಜೊತೆ ಕಿತ್ತಾಡ್ಕೊಂಡ ಬಳಿಕ ಆತನ ಫೋನನ್ನು ರಿಸೀವ್ ಮಾಡ್ತಿರಲಿಲ್ಲ. ಅದರ ಜೊತೆಗೆ ಆತನ ನಂಬರನ್ನು ಕೂಡ ಬ್ಲಾಕ್ ಮಾಡಿದ್ಲು. ಆತ ಇನ್ನೊಂದು ನಂಬರಿಂದ ಮಾಡಿದ್ರೂ ಕೂಡ ರಿಸೀವ್ ಮಾಡ್ತಾ ಇರಲಿಲ್ಲ. ಸೊ ಇದರಿಂದ ಕುಪಿತಗೊಂಡು ಕೊಲೆಗೆ ಗಿರೀಶ್ ತೀರ್ಮಾನ ಮಾಡಿದ. ಮೈಸೂರಿನಿಂದಲೇ ಚಾಕು ಮಾಸ್ಕ್ ಅನ್ನ ತಂದಿದ್ದ ಗಿರೀಶ. ಇಲ್ಲಿ ಗೊತ್ತಾಗ್ತಾ ಇರುವಂತ ವಿಚಾರ ಅಂದ್ರೆ ಇಬ್ರು ಕೂಡ ಲವ್ ಮಾಡ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಈ ಹಿಂದೆನೆ ಮಾಹಿತಿ ಇತ್ತು. ಕೊಲೆ ಆದಂತ ಸಂದರ್ಭದಲ್ಲೇ ಗೊತ್ತಾಗಿದ್ದಂತ ವಿಚಾರ. ಆದ್ರೆ ಕೊಲೆ ಮಾಡಬಾರ್ದಿತ್ತು. ಅಂದ್ರೆ ಆಕೆ ಮಾತಾಡ್ತಿಲ್ಲ ಅಂದ ತಕ್ಷಣ ಕೊಲೆ ಮಾಡೋದಲ್ಲ. ಮಹಾಪರಾಧ ಮಾಡಿರುವಂಥದ್ದು ಇಲ್ಲೇನೆ ಈ ಗಿರೀಶ ಪಾಪಿ. ಆ ಅಂಜಲಿನ ಹೋಗಿ ಈತ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ರಿಸೀವ್ ಮಾಡ್ತಾ ಇರಲಿಲ್ಲ, ಮಾತಾಡ್ಸ್ತಾ ಇರಲಿಲ್ಲ ಅನ್ನುವ ಕಾರಣಕ್ಕೆ ಮೈಸೂರಿಂದ ಚಾಕು ಮತ್ತೆ ಮಾಸ್ಕನ್ನೆಲ್ಲ ತಗೊಂಡಿದ್ದ, ಪ್ಲಾನ್ ಮಾಡ್ಕೊಂಡಿದ್ದ, ಹೋಗಿ ಸಾಯಿಸಲೇಬೇಕು ಅಂತ ಸಾಯಿಸ್ದ. ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಬಿಕಾಸ್ ಹುಬ್ಬಳ್ಳಿಯಲ್ಲಿ ಆ ಸಂದರ್ಭದಲ್ಲಿ ಅಷ್ಟೇ ಇನ್ನು ನೇಹಾ ಹಿರೇಮಠ್ ಕೊಲೆ ಆಗಿತ್ತು. ನೇಹಾ ಹಿರೇಮಠ್ಲನ್ನ ಚಾಕುವಿನಿಂದ ಚುಚ್ಚಿ ಕೊಲೆಯನ್ನ ಮಾಡಿದ್ದ ಇನ್ನೊಬ್ಬ. ಅದಾದ ಕೆಲವೇ ದಿನಗಳಲ್ಲಿ ಅಂಜಲಿ ಪ್ರಕರಣ ಕೂಡ ಪ್ರೇಮಿಯೊಬ್ಬ ಅಂದ್ರೆ ಗಿರೀಶ ಚಾಕುವಿನಿಂದ ಚೂರಿಯಿಂದ ಚುಚ್ಚಿ ಕೊಲೆಯನ್ನ ಮಾಡಿದ್ದ. ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ವು ಎರಡೂ ಪ್ರಕರಣಗಳು. ಬಿಕಾಸ್ ಎಲೆಕ್ಷನ್ ಸಂದರ್ಭ ಬೇರೆ. ಎಲೆಕ್ಷನ್ ಸಂದರ್ಭದಲ್ಲಿ ಸಹಜವಾಗಿ ಇಂಥ ವಿಚಾರಗಳನ್ನ ರಾಜಕಾರಣಿಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತಾರೆ. ಆ ವಿಚಾರ ಜನರ ಮನಸ್ಸಲ್ಲಿರಬೇಕು. ಯಾರು ಆಡಳಿತ ಮಾಡ್ತಾ ಇರ್ತಾರೆ ಅವರಿಗೆ ನೆಗೆಟಿವ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಹಜವಾಗಿ ಚರ್ಚೆ ಆಗ್ತಾ ಇರುತ್ತೆ. ಹಂಗೆ ಅಡ್ವಾಂಟೇಜ್ ಕೂಡ ಆಯಿತು. ಆದರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮಾಹಿತಿಗಳು ಅಪ್ಡೇಟ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂಥದ್ದು ಅಂದರೆ ಅಂಜಲಿ ಸುಮಾರು 3-4 ಬಾರಿ ಗಿರೀಶ ಮೈಸೂರಿನಲ್ಲಿದ್ನಲ್ಲ ಅವನನ್ನು ಭೇಟಿ ಆಗ್ಲಿಕ್ಕೆ ಹೋಗಿದ್ಲು. ಭೇಟಿಯಾಗಿ ಕೂಡ ಬಂದಿದ್ಲು. ಅದಾದ ನಂತರ ಅದು ಯಾವ ಕಾರಣಕ್ಕೆ ಮನಸ್ತಾಪ ಆಯಿತೋ ಗೊತ್ತಿಲ್ಲ. ಚಾರ್ಜ್ ಶೀಟ್ನಲ್ಲಿ ಅದೇನಾದರೂ ಉಲ್ಲೇಖ ಆಗಿದೆಯೋ ಗೊತ್ತಿಲ್ಲ. ಇನ್ನು ಯಾವ ಕಾರಣಕ್ಕೆ ಮನಸ್ತಾಪ ಆಯಿತು ಅಂತ. ಮನಸ್ತಾಪ ಆಗಿ ಎಷ್ಟು ದಿನಗಳಿಂದ ಇವರು ಮಾತಾಡ್ತಾ ಇರಲಿಲ್ಲ ಅದು ಕೂಡ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಚಾರ್ಜ್ ಶೀಟ್ನಲ್ಲಿ ಇದೆಲ್ಲವನ್ನು ಕೂಡ ಸವಿವರವಾಗಿ ಮೆನ್ಷನ್ ಮಾಡಿರ್ತಾರೆ. ಬಿಕಾಸ್ ಇಲ್ಲಿ ಇವರೊಬ್ಬರ ನಡುವಿನ ಪ್ರೇಮ, ಅದರ ಜೊತೆಗೆ ನಂತರ ಕಿತ್ತಾಡ್ಕೊಂಡಿದ್ದು, ಅದಾದ ಮೇಲೆ ಎಷ್ಟು ದಿನಗಳ ಕಾಲ ಇವರು ಮನಸ್ತಾಪ ಇತ್ತು, ಕೊಲೆ ಮಾಡಿದ್ದು, ಇದೆಲ್ಲದ್ರ ಬಗ್ಗೆನೂ ಕೂಡ ಗಿರೀಶನಿಂದ ಮಾಹಿತಿಯನ್ನಂತೂ ಪೊಲೀಸರು ಪಡ್ಕೊಂಡಿರ್ತಾರೆ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ. ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುತ್ತೆ, ನೋಡಬೇಕು. ಬಟ್ ಇಲ್ಲಿ ಮಾತಾಡ್ಸ್ತಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಕೊಲೆ ಮಾಡುವಂಥದ್ದು ಇದೆಯಲ್ಲ, ಇದು ಘೋರ ಅಪರಾಧ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಡಾಕ್ಟರ್ ಶಿವರಾಮ್ ಅಸುಂಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವರಾಮ್ ಅಸುಂಡಿ, ನೋಡ್ತಾ ಇದ್ವಿ ಅಂಜಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಅಪ್ಡೇಟ್ ಆಗ್ತಾ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಆಕೆನೂ ಕೂಡ ಮೈಸೂರಿಗೆ ಹೋಗಿ ಗಿರೀಶ್ನನ್ನ 3-4 ಬಾರಿ ಭೇಟಿಯಾಗಿದ್ಲಂತೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಮನಸ್ತಾಪ ಎಷ್ಟು ದಿನಗಳ ಕಾಲ ಆಗಿತ್ತಂತೆ. ಸೊ ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇಲ್ಲಿ ನೋಡ್ತಾ ಇದೀವಲ್ಲ, ಹುಬ್ಬಳ್ಳಿಯಲ್ಲಿ ಅಂಜಲಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ ಏನಾಗಿದೆ ಅನ್ನುವಂಥದ್ದನ್ನ ಮೆನ್ಷನ್ ಮಾಡಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ ಚಾರ್ಜ್ ಶೀಟ್ನಲ್ಲಿ. ದೋಷಾರೋಪ ಪಟ್ಟಿ ಚಾರ್ಜ್ ಶೀಟ್, ಅದರಲ್ಲಿ ಅಂಜಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಿ ಪೊಲೀಸರು ಅದರಲ್ಲಿ ಎಲ್ಲ ಮಾಹಿತಿಯನ್ನ ಕೂಡ ಹಾಕಿದ್ದಾರೆ. ಏನೇನಾಯಿತು, ಏನೇನಾಗಿತ್ತು, ಕೊಲೆಗೆ ಏನು ಕಾರಣ, ಕೊಲೆ ಮಾಡಲಿಕ್ಕೂ ಮುಂಚೆ ಇವರಿಬ್ಬರ ನಡುವಿನ ಸಂಬಂಧ ಹೇಗಿತ್ತು, ಇದೆಲ್ಲವೂ ಕೂಡ ಮೆನ್ಷನ್ ಆಗಿದೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಹುಬ್ಬಳ್ಳಿಯ ಡಾಕ್ಟರ್ ಶಿವರಾಮ್ ಅಸುಂಡಿ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ.
ಶಿವರಾಮ ಸುಂಡಿ, ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಚಾರ್ಜ್ ಶೀಟ್ ನಲ್ಲಿ ಏನೇನೆಲ್ಲ ಉಲ್ಲೇಖ ಮಾಡಲಾಗಿದೆ, ಏಕೆ ಕೂಡ ಮೈಸೂರಿಗೆ ಹೋಗಿದ್ದಂಥದ್ರ ಬಗ್ಗೆನೂ ಕೂಡ ಕೆಲವೊಂದು ವಿಚಾರಗಳು ಅಲ್ಲಿ ಮೆನ್ಷನ್ ಆಗಿರುವಂಥದ್ದು, ಏನ್ ಕಾರಣ ಸಿಗ್ತಾ ಇದೆ? ಪೃಥ್ವಿರಾಜ್, ಹಲವಾರು ಮಹತ್ವದ ಅಂಶಗಳು ಇಲ್ಲಿ ಏನಂದ್ರೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಏನಂದ್ರೆ ಅವರ ಕುಟುಂಬಸ್ಥರು ಅಂಜಲಿಗೂ ಮತ್ತು ಅವನಿಗೂ ಗಿರೀಶ್ಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಆದರೆ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಏನು 494 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಏನಂದ್ರೆ ಇಲ್ಲಿ ಕೆಲವೊಂದು ಮಹತ್ವದ ಅಂಶಗಳನ್ನ ದಾಖಲು ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಏನಂದ್ರೆ 3-4 ಬಾರಿ ಈಕಿನೇ ಮೈಸೂರಿಗೆ ಹೋಗಿ ಬಂದಿದ್ಲು, ಜೊತೆಗೆ ಅವ್ರ ಜೊತೆ ನಿರಂತರವಾಗಿ ಅವರು ಕಾಂಟ್ಯಾಕ್ಟ್ಸ್ ಇದ್ವು ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಅಲ್ಲದೆ ಏನಂದ್ರೆ ಏನು ಅಲ್ಲಿಂದನೇ ಏನು ಆರೋಪಿ ಗಿರೀಶ್ ಏನಂದ್ರೆ ತಾನು ಹೋಟೆಲ್ ಎಲ್ಲಿ ಮೈಸೂರಿನಲ್ಲಿ ಏನು ಕೆಲಸ ಮಾಡ್ತಾ ಇದ್ದ, ಆ ಹೋಟೆಲ್ನಿಂದನೇ ಚಾಕುವನ್ನು ತೆಗೆದುಕೊಂಡು ಬಂದಿದ್ದ, ಜೊತೆಗೆ ಮಂಕಿ ಕ್ಯಾಪ್ ಸಹ ಅಲ್ಲಿಂದನೇ ಖರೀದಿ ಮಾಡ್ಕೊಂಡು ಬಂದು ನೇರವಾಗಿ ಅಂದರೆ ಕೊಲೆ ಮಾಡಲಿಕ್ಕೆ ಅಂತಲೇ ಎಲ್ಲ ಪ್ಲಾನ್ ಮಾಡ್ಕೊಂಡೆ ಬಂದು ನೇರವಾಗಿ ಬಂದು ಮನೆಗೆ ನುಗ್ಗಿ ಕೊಲೆ ಮಾಡಿ ಮತ್ತೆ ಎಸ್ಕೇಪ್ ಆಗಿದ್ದಾನೋ ಒಂದು ಮಾಹಿತಿ ಬಹಿರಂಗಗೊಂಡಿದೆ. ಅಲ್ಲದೆ ಇಲ್ಲಿ ಮುಖ್ಯವಾಗಿ ಏನಂದರೆ ಇವರು ಏನು ಈಗ ಇದೆಲ್ಲದಕ್ಕೂ ಮುಖ್ಯವಾಗಿ ಏನಂದರೆ ಅವ್ರ ಜೊತೆ ಏನು ಸ್ನೇಹ ಇತ್ತು, ಅದು ಯಾವಾಗ ಮನಸ್ತಾಪಕ್ಕೆ ತಿರುಗಿತು, ಆ ಮನಸ್ತಾಪಕ್ಕೆ ತಿರುಗಿದ್ದೇ ಈ ಒಂದು ಕೊಲೆಗೆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಅದೇ ಕಾರಣಕ್ಕಾಗಿಯೇ ಅಂದರೆ ಯಾವಾಗ ಈಕಿ ಫೋನ್ ಬ್ಲಾಕ್ ಮಾಡಿದ್ಲು ಆ ಕಾರಣಕ್ಕಾಗಿಯೇ ಅದೇ ಒಂದು ಸಿಟ್ನಲ್ಲಿ ಏನಂದರೆ ಏನು ಮೈಸೂರಿಂದ ಬಂದಂತಹ ಗಿರೀಶ್ ನೇರವಾಗಿ ಮನೆಗೆ ನುಗ್ಗಿ ಬರ್ಬರವಾಗಿ ಹತ್ಯೆಗೈದು ಪರಾರಿಯಾಗಿದ್ದ. ಅದಾದ ನಂತರ ಏನು ದಾವಣಗೆರೆಯಲ್ಲಿ ಅವನು ರೈಲಿನಿಂದ ಬಿದ್ದು ಗಾಯಗೊಂಡ ಸಂದರ್ಭದಲ್ಲಿ ಪೊಲೀಸರು ಕೈಗೆ ಸಿಕ್ಕಿದ್ದ. ಒಟ್ಟಾರೆ 494 ಪುಟಗಳ ಒಂದು ಆರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಮತ್ತು ಅಲ್ಲೇನು ಕೆಲವೊಂದು ಕುಟುಂಬಸ್ಥರು ಹೇಳ್ತಾ ಇದ್ರು, ಅದಕ್ಕೆ ತದ್ವಿರುದ್ಧವಾದಂತಹ ಕೆಲವೊಂದು ಅಂಶಗಳಲ್ಲಿ ದಾಖಲಾಗಿದ್ದಾವೆ. ಒಟ್ಟಾರೆ ಏನು ಪ್ರಕರಣ ಏನು ಒಂದು 3 ತಿಂಗಳು ಆಗ್ತಿದ್ದಂತಾನೆ ಒಂದು CID ಈಗ ಚಾರ್ಜ್ ಶೀಟ್ ಆರೋಪ ಪಟ್ಟಿ ಸಲ್ಲಿಕೆ ಮಾಡಿದೆ. ಈಗೇನಿದ್ರು ಕೋರ್ಟ್ನಲ್ಲಿ ಟ್ರಯಲ್ಸ್ ನಡಬೇಕಾಗಿದೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಶಿವರಾಮ ಸುಂಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ಸೊ ನೋಡ್ತಾ ಇದ್ರಲ್ಲ, ಇಲ್ಲಿ ಅಂಜಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಲೈನ್ ಅಪ್ಡೇಟ್ ಆಗ್ತಾ ಇರುವಂಥದ್ದು ಅಂದರೆ ಈಗ ಆಲ್ರೆಡಿ ಎಲ್ಲ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ಬಟ್ ಇಲ್ಲಿ ಮೈಸೂರಿಗೆ ಅಂಜಲಿನೂ ಕೂಡ ಹೋಗಿ ಭೇಟಿಯಾಗಿದ್ಲು, ಗಿರೀಶ್ನನ್ನ 3-4 ಬಾರಿ ಭೇಟಿಯಾಗಿದ್ದಂಥ ವಿಚಾರ ಒಂದು ಮೇನ್ ಆಗಿ ಇವಾಗ ಗೊತ್ತಾಗ್ತಾ ಇರುವಂಥದ್ದು. ಅದನ್ನ ಬಿಟ್ಟು ಈಕೆ ಜೊತೆ ಆತನಿಗೆ ಮನಸ್ತಾಪ ಇದ್ದಿದ್ದು, ಅದ್ರ ಜೊತೆಗೆ ಕಿತ್ತಾಡ್ಕೊಂಡಿದ್ದು, ಬ್ಲಾಕ್ ಮಾಡಿದ್ದು, ಇದೆಲ್ಲವೂ ಕೂಡ ಈ ಹಿಂದೆನೇ ಮಾಹಿತಿ ಬಂದಿತ್ತು, ಅದನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.